ಹಾಯ್ ಅರ್ಪಿತಾ, ಅಡುಗೆ ಮನೇಲಿ ಏನು ಮಾಡ್ತಿದ್ಯಾ? ಇವತ್ತೇನಾದರೂ ಸ್ನ್ಯಾಕ್ಸ್ ಏನಾರು ಮಾಡಿಕೊಡ್ತೀಯಾ? ಸಾಟರ್ಡೆ ಸ್ಪೆಷಲ್ ಈವ್ನಿಂಗ್ ಏನಾದರೂ ಮಾಡಿಕೊಡ್ತೀಯಾ? ಹೇಗೆ? ಇವತ್ತು ಮಾರ್ಕೆಟಿಂದ ಬಾಳೆಕಾಯಿ ತಂದಿದ್ದೆ. ಬನ್ನಿ ಇಲ್ಲಿ ನಾನು ನಿಮಗೆ ರವಾ ಫ್ರೈ ಮಾಡಿಕೊಡ್ತೀನಿ, ಸಖತ್ತಾಗಿರುತ್ತೆ. ಓ, ಬಾಳೆಕಾಯಿ ರವೆ ಫ್ರೈ ಮಾಡಿಕೊಡ್ತೀಯಾ? ಒಂಥರ ಫಿಶ್ ಫ್ರೈ ಥರ ಬರುತ್ತಾನೆ ಇದು. ಅದೇ ಥರ ಬಂದರೂ ಬರ್ಬೋದು, ನನಗಂತೂ ಗೊತ್ತಿಲ್ಲ, ನಾನಂತೂ ಫಿಶ್ ತಿನ್ನಲ್ಲ. ಸರಿ ಆಯಿತು, ಅದು ಬಾಳೆಕಾಯಿ ಫ್ರೈ ಮಾಡೋದು ಹೇಗಂತ ತೋರಿಸ್ಕೊಡ್ತೀಯಾ? ಸ್ವಲ್ಪ ವಿಡಿಯೋ ಮಾಡಿ ಹಾಕೋಣ, ಜನಕ್ಕೂ ಗೊತ್ತಾಗಲಿ ಯಾವ ಥರ ಇರುತ್ತೆ, ಮಾಡಿ ತಿನ್ನಲಿ, ಆದರೆ ಎಂಜಾಯ್ ಮಾಡಲಿ. ಓಕೆನಾ? ಸರಿ ಆಯ್ತು, ಬಾ ಮಾಡಿ ತೋರಿಸ್ತೇನೆ ಇವತ್ತು ಹೇಗಿರುತ್ತೆ ಅಂತ. ಹಾಂ ಅಪ್ಪಿ, ಮತ್ತು ಬಾಳೆಕಾಯಿ ಇದು ರವೆ ಫ್ರೈ ಮಾಡ್ತೀನಲ್ಲ, ಇದಕ್ಕೆ ಏನೇನು ಬೇಕಾಗತ್ತೆ ಐಟಮ್ ಸ್ವಲ್ಪ ಹೇಳ್ಕೊಡ್ತೀಯಾ? ಪ್ರೇಕ್ಷಕರಿಗೆ ಸ್ವಲ್ಪ ಗೊತ್ತಾಗುತ್ತೆ ಏನೇನು ಬೇಕು, ಏನು ತೊಗೋಬೇಕು ಅಂತ. ಇವಾಗ ಅದಕ್ಕೆ ಬಾಳೆಕಾಯಿ ಬೇಕು ಫಸ್ಟು ಓಕೆ. ಫ್ರೈ ಮಾಡೋಕ್ಕೆ. ಹಾಂ, ಮತ್ತೆ ಅದಕ್ಕೆ ರವಾ ಇಂಪಾರ್ಟೆಂಟ್ ಇರೋದು. ಯಾವ ರವೆ ಅಪ್ಪಾಜಿದೆ? ಇದು ಬಂದ್ಬಿಟ್ಟು ಸೂಜಿ ರವಾ. ಸೂಜಿ ರವೆ ತೊಗೋಬೇಕಾ? ಹಾಂ. ಮತ್ತೆ ನೆಕ್ಸ್ಟು ಚಾಟ್ ಮಸಾಲ, ಹಾಂ, ಉಪ್ಪು, ಹಾಂ, ಖಾರ, ಹಾಂ, ನಿಂಬೆಹಣ್ಣು, ನಿಂಬೆಹಣ್ಣು, ಮತ್ತೆ ಇದನ್ನ ಫ್ರೈ ಮಾಡೋಕ್ಕೆ ಎಣ್ಣೆ. ಫ್ರೈ ಮಾಡೋಕ್ಕೆ ಎಣ್ಣೆ. ಎಷ್ಟು ಸಾಕು ಸಾಮಾನು? ಇಷ್ಟರಲ್ಲಿ ಆಗುತ್ತೆ ರವೆ ಫ್ರೈ? ಹಾಂ, ಆಗುತ್ತೆ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ? ಹಾಂ, ಚೆನ್ನಾಗಿರುತ್ತೆ. ಆಯ್ತು, ಈಗ ಮಾಡೋದು ಯಾವ ರೀತಿ ಎಲ್ಲ ತೋರಿಸ್ಕೊಡು, ವಿಡಿಯೋ ಮಾಡ್ತೀವಿ ಅದನ್ನು. ಓಕೆನಾ? ಓಕೆ. ಓಕೆ, ಸ್ಟಾರ್ಟ್ ಮಾಡ್ತಿದ್ಯಾ? ಹಾಂ, ಫಸ್ಟ್ ಏನು ಮಾಡ್ಬೇಕೀಗ? ಫಸ್ಟು ಇದನ್ನ ಮೇಲ್ಗಡೆದು ಈ ಥರ ಲೇಯರ್ ತೆಗಿಬೇಕು. ಓಕೆ, ಬಾಳೆಕಾಯ್ದು ಸಿಪ್ಪಿ ತೆಗಿತಿದ್ಯಾ? ಹಾಂ, ಎಷ್ಟು ಒಂದು ಲೇಯರ್ ತೆಗೆದ್ರೆ ಆಯ್ತದು? ಒಂದು ಲೇಯರ್ ತೆಗೆದ್ರೆ ಸಾಕು. ಇದರಿಂದ ಏನು ಸಾಫ್ಟ್ ಬರುತ್ತೆ ಸ್ವಲ್ಪ? ಇದು ಹೇಗೆ? ಹಾಂ, ಸ್ವಲ್ಪ ಬೇಗ ಬೇಯುತ್ತೆ. ಆಮೇಲೆ ಇದು ಸಿಪ್ಪೆ ಇದ್ರೆ ಟೇಸ್ಟ್ ಅನ್ಸಲ್ಲತ್ತಲ್ಲ ಅಲ್ಲ ಅದು? ಹಾಂ, ಗಟ್ಟಿ ಗಟ್ಟಿ ಬರುತ್ತಲ್ಲ. ಹಾಂ, ಈ ಥರ ಎಲ್ಲ 3 ಬಾಳೆಕಾಯಿ ತಗೊಳ್ತೀಯಾ? ಹೌದು. ಇದು ಮಾರ್ಕೆಟಲ್ಲಿ ಸಸ್ತಾನ ಸಿಗುತ್ತೆ ಅನ್ಸುತ್ತಲ್ಲ ಬಾಳೆಕಾಯಿ? ಹಾಂ, ಹೌದು. ಹಾಂ ಹಾಂ, ಒಂದು ಏನು 45 ರೂಪಾಯಿ ಕೆಜಿ ಇರುತ್ತಾನ ಭಾಳ ಅಂದರೆ? ಹಾಂ, ಇರುತ್ತೆ. ಈಗ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆವಲ್ಲ ಬಾಳೆಕಾಯಿ ಇತ್ತೀಚೆಗೆ. ಹೌದು. ಇದು ಆಮೇಲೆ ಬಜ್ಜಿನೂ ಮಾಡೋಕೆ ಚೆನ್ನಾಗಿರುತ್ತಲ್ಲ ಬಜ್ಜಿ? ಹಾಂ, ಹೌದು, ಚೆನ್ನಾಗಿರುತ್ತೆ. ಬಜ್ಜಿ ಚೆನ್ನಾಗಿರುತ್ತಲ್ಲ ಇದು? ಹಾಂ. ಅದನ್ನು ಯಾವಾಗಾರ ಒಂದು ಸರಿ ಮಾಡಿಕೊಡೋದಂತ. ಹಾಂ, ಈಗ ರವೆ ಫ್ರೈ ಮಾಡಿ ಹೋದಿಲ್ಲ, ರವೆ ಫ್ರೈ ತಿಂದು ನೋಡೋಣ ಹೆಂಗಿರುತ್ತೆ ಅಂತ, ಅದಲ್ಲ? ಓಕೆ. ಇವಾಗ ಇದನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಓಕೆ, ಇದು ರವೆ ಫ್ರೈ ಮಾಡೋ ಸಲುವಾಗಿ ಕಟ್ ಮಾಡ್ಕೊತಿದ್ದೇನ? ಹಾಂ. ಓಕೆ, ಅಂದ್ರೆ ಇದು ಉದ್ದ ತಳ್ಳಗಿರ್ಬೇಕಾ ಅಥವಾ ಹೆಂಗೆ ಮೀಡಿಯಮ್ ಸೈಜ್ ಇರಬೇಕಾ? ಮೀಡಿಯಮ್ ಇರಬೇಕು, ಅತಿ ತೆಳ್ಳಗೂ ಇರಬಾರ್ದು, ದಪ್ಪನೂ ಇರಬಾರ್ದು. ಅತಿ ತಳ್ಳಗಾದ್ರೆ ಇದು ಹೊತ್ತು ಹೋಗುತ್ತಾ ಏನು ಬೇಗ? ಹೌದು. ಓಕೆ ಓಕೆ. ಈ ಸಿಪ್ಪೆ ತೆಗೆದ್ಮೇಲೆ ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೋಬೇಕು, ಇಲ್ಲಾಂದರೆ ಇದು ಕಪ್ಪಾಗ್ಬಿಡುತ್ತೆ. ಕಪ್ಪಾಗೋ ಸಲುವಾಗಿ ಇದನ್ನು ಫಸ್ಟ್ ನೀರಲ್ಲಿ ಹಾಕೋಬೇಕು ಈ ಥರ. ಹಾಂ. ಈಗ ಹೆಂಗೆ ನಾವು ಬದನೆಕಾಯಿ ಕಟ್ ಮಾಡ್ಕೊಂಡಾಗ ಫಸ್ಟ್ ನೀರು ಹಾಕಂತೀವಿ ಕಪ್ಪಾಗ್ಬಿಡು ಅಂತ, ಆ ಥರ? ಹಾಂ, ಹೌದು. ಹಾಂ, ಕಟ್ ಮಾಡು. 3 ಮುಗಿಸಿದ ನೀನು, ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳುವಂತ. ಓಕೆ. ಈ ಥರ ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ನೆಕ್ಸ್ಟು ಮಸಾಲ ರೆಡಿ ಮಾಡೋದು ನೋಡೋಣ. ಆಯ್ತು, ಹೇಳೋದು ಮಸಾಲೆ ಯಾವ ರೀತಿ ಮಾಡ್ತೀವಿ ತೋರಿಸಲ್ಲ. ಓಕೆನಾ? ಓಕೆ, ಅದಕ್ಕೆ ಮೊದಲು ರವೆ ಬೇಕು. ಓಕೆ, ಅದೇ ಆಗಲೇ ಹೇಳಿದಿಲ್ಲ ಸೂಜಿ ರವೆ ಅಲ್ವಾ ಇದು? ಹಾಂ. ಹಾಂ, ಸೂಜಿ ರವೆ. ಮತ್ತು ಏನು ಮಾಡ್ತಿದ್ದಕ್ಕೆ? ಇದಕ್ಕೆ ಖಾರ. ಓಕೆ, ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಸೇರಿಸ್ತೀರಾ? ಹೌದು. ಹಾಂ, ಮತ್ತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ ಓಕೆ. ಅವು ಬಾಳೆಕಾಯಿ ಎಷ್ಟಿರುತ್ತೋ ಆ ಪ್ರಮಾಣ ತಕ್ಕಂಗೆ ಉಪ್ಪು ಸೇರಿಸ್ಕೋಬೇಕಲ್ವಾ? ಉಪ್ಪು ಸೇರಿಸ್ಕೋಬೇಕು. ಹಾಂ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಹಾಕ್ಬೋದು. ಹಾಂ, ಚಾಟ್ ಮಸಾಲ ಈಗ ಸೇರಿಸ್ತೀರಾ ಅಥವಾ ಆಮೇಲೆ ಸೇರಿಸ್ತೀರಾ ಲಾಸ್ಟಲ್ಲಿ? ಚಾಟ್ ಮಸಾಲ ಹಾಗೆ ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ ಥರ ಮಾಡೋಣ ಅಂತ. ಅದು ಫ್ರೈ ಆದಮೇಲೆ? ಹಾಂ. ಓಕೆ, ಈಗ ಇದು ಫ್ರೈ ಮಾಡೋಕ್ಕೆ ಇಷ್ಟೇ ಸಾಕಾಗುತ್ತಾ? ಇಷ್ಟೇ ಸಾಕು. ಮತ್ತು ಇದಕ್ಕೇನಾದ್ರು ಬೇರೆ ಸೇರಿಸ್ತೀರಾ ಇನ್ನು? ಇಲ್ಲ ಇಲ್ಲ. ಇವಾಗ ನಿಂಬೆಹಣ್ಣು ಸೇರಿಸ್ಬೇಕು ಇದಕ್ಕೆ. ಓಕೆ, ಆಗ ನಿಂಬೆಹಣ್ಣು ಸೇರಿಸೋದು ಯಾರು ಮರ್ತಿದ್ರಾ? ಹಾಂ. ನಿಂಬೆಹಣ್ಣು ರಸ ಸೇರಿಸ್ಬೇಕಾ? ಹಾಂ. ನಿಂಬೆಹಣ್ಣು ರಸ ಸೇರಿಸೋದ್ರೆ ಸ್ವಲ್ಪ ಹುಳಿ ಎಲ್ಲ ಬರುತ್ತೆ, ಹುಳಿ ಖಾರ ಎಲ್ಲ. ಹಾಂ. ಒಳ್ಳೆ ಐಡಿಯಾ ಇದು, ಮಾಡು. ನೆಕ್ಸ್ಟ್ ಈಗ ಇರಾದ ನಂತರ ಫ್ರೈ ಮಾಡ್ಕೋಬೇಕಲ್ವಾ? ಇದಾದಮೇಲೆ ಫ್ರೈ. ಆಯಿತು, ಫ್ರೈ ಮಾಡೋದು ತೋರಿಸೋದಂತ. ಓಕೆನಾ? ಓಕೆ. ಹಾಂ, ಮಸಾಲೆ ಎಲ್ಲ ರೆಡಿ ಆಯ್ತಪ್ಪಿ. ಮತ್ತೆ ಏನು ಮಾಡ್ಬೇಕೀಗ? ಇವಾಗ ಮಸಾಲ ರೆಡಿ ಆಯ್ತಲ್ಲ, ಈ ಥರ ಇದನ್ನ 2 ಸೈಡು ಡಿಪ್ ಮಾಡ್ಕೋಬೇಕು ರವದಲ್ಲಿ. ಬಾಳೆಕಾಯಿನಲ್ಲ? ಹಾಂ. ಹಾಂ, ಡಿಪ್ ನಂತರ ಮಾಡ್ಕೊಂಡು. ಇವಾಗ ಪ್ಯಾನ್ನ ಬಿಸಿ ಇಟ್ಟಿದ್ದೀನಿ. ಹಾಂ. ಅದಕ್ಕೆ ಆಯಿಲ್ ಹಾಕಿ ಹಾಂ, ಇದನ್ನ ಫ್ರೈ ಮಾಡಬೇಕು. ಇವಾಗ ತೋರಿಸ್ತೇನೆ ಯಾವ ಥರ ಮಾಡೋದು. ಪಾನ್ಗೆ ಆಯಿಲ್ ಹಾಕಿ ಅದು ಇದು ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇದು? ಹಾಂ. ಸರಿ ಸರಿ, ಡಿಪ್ ಮಾಡ್ಕೋಕೊಂಡು ಡಿಪ್ ಮಾಡ್ಕೊ. ಈಗ ಆಯಿಲ್ ಫ್ರೈ ಮಾಡಿದ್ರೆ ನೋಡೋಣ. ಓಕೆನಾ? ಹಾಂ. ಇವಾಗ ಪ್ಯಾನ್ ಬಿಸಿಯಾಗಿದೆ. ಹಾಂ. ಇದಕ್ಕೆ ಎಣ್ಣೆ ಹಾಕೋಣ. ಓಕೆ, ಬಿಸಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಕ್ಲೀನಾಗಿ ಎಣ್ಣೆ ಹಾಕ್ಬೇಕಾ? ಹಾಂ. ಈ ಫ್ರೈ ಮಾಡ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಣ್ಣೆ ಹಾಕೋಬೇಕು. ಹಾಂ, ಹಾಕೋಬೇಕು.
ಓಕೆ, ಒಂಥರ ತವ ಫ್ರೈ ಥರ ಅಲ್ವಾ? ಹಾಂ, ತವಾ ಫ್ರೈ. ಓಕೆ, ನಾನು ಎಣ್ಣೆಲಿ ಕರಿತಿ ಅಂದ್ಕೊಂಡಿದ್ದೆ. ಹ್ಞೂ. ಎಣ್ಣೆಲಿ ಕರೆದೆಲ್ಲ ರವೆ ಬಿಟ್ಬಿಡುತ್ತಲ್ಲ ಇದು ಎಣ್ಣೆಲಿ, ಹಾಂ ಅದ್ರ ಬದಲಿ ಫ್ರೈ ಥರ ಮಾಡ್ಕೊಳ್ಳೋದು ಹಂಗೆ. ಹಾಂ, ಹೌದು. ಹಾಂ, ಈ ತವಾದಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ರೆ ಕ್ಲೀನಾಗಿ ಬೇಯ್ತಿತ್ತಲ್ಲ ಅದರಲ್ಲಿ. ಬೇಯ್ತು. ಆಯ್ತು, ಮಾಡಿಬಿಡೋಣ, ತಿಂದು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾಗುತ್ತೆ. ಮಾಡು ಇದನ್ನು ನೋಡೋಣ, ಯಾವ ರೀತಿ ಫ್ರೈ ಮಾಡಬೇಕು, ಎಷ್ಟು ಪ್ರಮಾಣದ ಇದು ಫ್ರೈ ಮಾಡಬೇಕು ತೋರಿಸು. ಅದನ್ನ ತಿಂದು ನೋಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ. ಸಾಕತ್ತಾಗಿ ನೀನು ಓಕೆ, ಅದು ಕಮೆಂಟ್ ಕೊಡ್ತೀನಿ ಹೇಗೆ ಬಂತು ಅಂತ. ಹಾಂ. ಪ್ಯಾನಲ್ಲಿ ಹಾಕಿ ಮ್ಯಾಗ ರವೆ ಫ್ರೈ ನೋಡೋಕೆ ಸಖತ್ತಾಗಿ ಕಾಣ್ತಿದೆ ನೋಡಪ್ಪ. ಈ ಬಾಳೆಕಾಯಿ ಭಾರಿ ಸೂಪರಾಗಿ ಕಾಣಕತ್ತವು. ಫುಲ್ ರೆಡಿ ಆದಮೇಲೆ ನೋಡ್ತೀನಿ, ತಿಂದುಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ನಿನಗೆ. ಸೂಪರ್ ಆಗಿದೆ ಹೇಳ್ತೀನಿ, ಡಬ್ಬ ಥರದ ಅಂತ ಹೇಳ್ತೀನಿ, ಆಯಿತಾ? ತಿಂದ್ಮೇಲೆ ಮಾತಾಡಿ, ಇವಾಗ ಯಾಕೆ ಮಾತಾಡ್ತೀಯ? ಇವಾಗ ನೋಡಿದ್ದು ಒಂದು ಸೈಡ್ ಫ್ರೈ ಆಗಿದೆ. ಓ, ಇದೆಲ್ಲ ಟರ್ನ್ ಮಾಡಿ ಹಾಕ್ಬೇಕಾಯ್ತಾ? ಹಾಂ, ಎರಡು ಸೈಡು ಫ್ರೈ ಮಾಡ್ಕೋಬೇಕಲ್ಲ. ಇವಾಗ ನೆಕ್ಸ್ಟ್ ಇದನ್ನ ಈ ಥರ ತೆಗಿಬೇಕು ಎಲ್ಲವನ್ನು. ಓಕೆ, ಇದು ಅಂದರೆ ಒಂದು ಸೈಡ್ ಫ್ರೈ ಆಗಿದೆ, ಮತ್ತೀಗ ಎರಡನೇ ಕಡೆ ಫ್ರೈ ಮಾಡೋಕೆ ರಿಟರ್ನ್ ಮಾಡಿ ಹಾಕ್ಬೇಕು. ಹಾಂ, ಇನ್ನೂ ಆಯಿಲ್ ಬೇಕಾಗತ್ತಾನೆ ಇದಕ್ಕೆ? ಹಾಂ, ಮೇಲೆ ಮತ್ತೆ ಹಾಕ್ಬೇಕು ಇವಾಗ. ಎಲ್ಲ ಟರ್ನ್ ಮಾಡಿ ಸ್ವಲ್ಪ ಆಯಿಲ್ ಸೇರಿಸ್ತಿದ್ದಕ್ಕೆ ಮತ್ತೆ. ಹಾಂ, ಹಾಂ, ಆವಾಗ ಎರಡು ಕಡೆ ಕ್ಲೀನಾಗಿ ಫ್ರೈ ಆಗುತ್ತೆ. ಹೌದು. ಇದನ್ನ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನಿಜವಾಗ್ಲೂ ನೋಡೋಕೆ ಅಪ್ಪಿ ಹೇಳ್ತೀನಿ, ಇದು ಸೇಮ್ ರವಾ ಫಿಶ್ ಫ್ರೈ ಥರನ ಕಾಣಕತ್ತೈತಿ ಕಣ್ಣಿಗೆ. ನೋಡೋಣ ತಿಂದ ಮೇಲೆ ಹೇಳ್ತೀನಿ ನಿನಗೆ ಯಾವ ಥರ ಇದೆ ಅಂತ. ನೀನಂತರ ನಾನ್ ವೆಜ್ ತಿನ್ನಂಗಿಲ್ಲ, ನಾನು ತಿಂದು ಹೇಳ್ತೀನಿ ಯಾವ ಥರ ಫಿಶ್ ಬಿಟ್ರೆ ಬೇರೆ ಏನೂ ಕಾಣಲ್ಲ ನಿಂಗೆ. ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಸ್ವಲ್ಪ ಯಾವ ಥರ ಬನ್ನಿ ಅಂತ ಹೇಳ್ತೀನಿ. ಆಮೇಲೆ ಫ್ರೈ ಮಾಡೋದು ಆತಪಿನ ಈ ನಡೀತಿದೆಯಾ? ಹಾಂ, ಆಯ್ತು ನೋಡ್ರಿ, ಇವಾಗ ಎರಡು ಸೈಡ್ ಬೆಂದಿದೆ. ಹಾಂ, ಇವಾಗ ಇದನ್ನ ತಟ್ಟೆಗೆ ತಗೊಳ್ಳೋಣ. ಓಕೆ, ಇದೆಲ್ಲ ತಗೋತೀಗ ತಗೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕ್ತೀಯಾ? ಹಾಂ, ಇನ್ನೊಂದು ರೌಂಡ್ ಹಾಕ್ತೇನೆ. ನೆಕ್ಸ್ಟ್ ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಯಾವುದು ಇಷ್ಟ ಇದ್ರೆ. ಓಕೆ, ಚಾಟ್ ಮಸಾಲ ಹಾಕಿದ್ರೆ ಏನೋ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್. ಹಾಂ, ಹಾಂ, ಇಲ್ಲಾಂದ್ರೆ ಹಾಗನೂ ತಿನ್ಬೋದಲ್ವಾ? ಹಾಗೇನು ತಿನ್ಬೋದು. ಹಾಗೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಅಲ್ವಾ? ಹಾಂ, ಚಾಟ್ ಮಸಾಲ ಬೇಕಂದ್ರೆ ಆ್ಯಡ್ ಅನ್ನೋದು, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಅವ್ರ ಇಷ್ಟ. ಒಬ್ಬರು ಚಾಟ್ ಮಸಾಲ ಇಷ್ಟಪಡ್ತಾರೆ, ಒಬ್ರು ಇಷ್ಟಪಡಲ್ಲ. ಹಾಂ, ಹಾಂ, ಈಗ ಚಾಟ್ ಮಸಾಲ ಹಾಕಿ ತೋರಿಸ್ತೀಯಾ? ಓಕೆ, ಈ ರೀತಿ ಮೇಲ್ಗಡೆ ಚಾಟ್ ಮಸಾಲ ಹಾಕ್ಬೇಕಾ? ಓಕೆ, ನೋಡೋಕೆ ಸಖತ್ ಕಾಣ್ತಿದೆ. ನಿಜವಾಗ್ಲೂ ಬಾಳೆಕಾಯಲ್ಲಿ ಈ ಥರ ರವೆ ಫ್ರೈ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಮಸ್ತಾಗಿ ಮಾಡಿದೀಯಾ. ನೋಡೋಣ, ನಾನು ತಿಂದ್ಬಿಟ್ಟು ಹೇಳ್ತೀನಿ ಯಾವ ರೀತಿ ಬಂದಿದೆ ಅಂತ. ತಗೊಳ್ಳಿ. ಓ, ಇದೆಲ್ಲ ನನಗೇನಾ? ನಿಮಗೆ. ವಾವ್ ಸೂಪರ್, ನೋಡೋಕೆ ಸೂಪರ್ ಆಗಿದೆ. ನೋಡೋಣ, ಈಗ ತಿಂದ್ಬಿಟ್ಟು ಹೇಳ್ತೀನಿ ಯಾವ ರೀತಿ ಆಗಿದೆ ಅಂತ. ಒಂದೇ ಒಂದು ಪೀಸ್ ತೊಗೊಂಡು ನೋಡ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಸೂಪರಾಗಿ ಬಂದೈತಿ. ನಿಜವಾಗ್ಲೂ ಹೇಳ್ತೀನಿ, ನಾನ್ ವೆಜ್ ತಿನ್ನಲಾರ್ದವ್ರಿಗೆ ಮಾತ್ರ ಹೇಳ್ತೀನಿ. ಇದು ಆ್ಯಕ್ಚುಲಿ ರವಾ ಫಿಶ್ ಫ್ರೈ ಯಾವ ಥರ ಐತಿ ಆ ಥರ ಫೀಲಿಂಗ್ ಅಂತ ಖಂಡಿತ ಕೊಡುತ್ತಾ. ತಿಂದು ನೋಡ್ರಿ, ಸಖತ್ತಾಗೈತಿ. ದಯವಿಟ್ಟು ನಮ್ಮ ಚಾನಲ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ನಿಮಗೆ ಹೆಚ್ಚಿನ ಇದೈತೆ ಅಡುಗೆ ಬಗ್ಗೆ ಮತ್ತು ಏನೋ ಆರೋಗ್ಯ ರಿಲೇಟೆಡ್ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಎಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಎಲ್ಲ ಪ್ರೇಕ್ಷಕರಿಗೆ.